ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊಳಲ್ಕೆರೆಗೆ ಹೋಗೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ನಾವು ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಅತ್ತೆಯವರು ಹರಕೆ ಮಾಡ್ಕೊಂಡಿದ್ರು, ಅದಕ್ಕೆ 21 ಕರ್ಜಿಕಾಯಿನನ್ನು ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ. ಅದಾದ ನಂತರ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ, ಒಂದು ಹೊಸ ಸೀರೆ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಪೂರ್ಣಿಮಾ ಸಿಲ್ಕ್ಸ್ ಅವರು. ಅಲ್ಲಿ ಓಪನಿಂಗ್ ಇನಾಗ್ರೇಷನ್ ಇದೆ, ಅದಕ್ಕೋಸ್ಕರ ನಮ್ಮ ಅತ್ತೆಯವರು ಆ ಫಂಕ್ಷನ್ನ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೆ ನಾವು ಹರಕೆಯನ್ನು ತೀರ್ಸೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದ್ರ ಸುತ್ತಮುತ್ತ ವಾತಾವರಣ ತುಂಬ ಚೆನ್ನಾಗಿದೆ. ಇದು ಗಣಪತಿ ದೇವಸ್ಥಾನದ ಎಂಟ್ರೆನ್ಸ್. ಗೋಪುರ ಅಂತೂ ತುಂಬ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ, ಇದು ತುಂಬ ಪುರಾತನವಾದಂತಹ ದೇವಸ್ಥಾನ. 1475ನೇ ಇಸ್ವಿಯಲ್ಲಿ ಪಾಳೆಗಾರ ಅಂತ ಮದಕರಿ ನಾಯಕನ ಮೈದುನ ಗೊಲ್ಲಪ್ಪ ನಾಯಕರು ಕಟ್ಟಿಸಿದಂಥ ಪ್ರತಿಷ್ಠಾಪನೆ ಮಾಡಿದಂತಹ ಇದು ಗಣಪತಿ ದೇವಸ್ಥಾನ. ಇದು ತುಂಬ ಮಹಿಮೆ ಉಳ್ಳಂತಹ ದೇವಸ್ಥಾನವಾಗಿದ್ದು, ಇಲ್ಲಿ ನಾವು 21 ಕರ್ಜಿಕಾಯಿನ ಸಲ್ಲಿಸೋದಕ್ಕೆ ಬಂದಿದ್ದೀವಿ. ಹಾಗೆ ಮಂಗಳಾರತಿಯನ್ನು ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇದು ತುಂಬ ಸುತ್ತಮುತ್ತಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಈ ಗಣಪತಿಯು ಅಷ್ಟೇ ಬೇಡಿದ್ದನ್ನೇ ಈಡೇರಿಸುವಂತಹ ಗಣಪತಿಯಾಗಿದ್ದು, ಇದನ್ನು ನಾವು ದರ್ಶನ ಮಾಡೋದಕ್ಕೆ ಬಂದಿದ್ವಿ. ನೋಡಿ, ಇಲ್ಲಿ ಯಾರೋ ಹೀಗೆ ಹರಕೆ ಮಾಡ್ಕೊಂಡಿರೋ ಸಹ ಕರ್ಜಿಕಾಯಿನ ಆರಣವನ್ನು ಸಲ್ಲಿಸಿದ್ದಾರೆ. ನಾವು ಅಷ್ಟೇ 21 ಕರ್ಜಿಕಾಯಿಯನ್ನು ಸಲ್ಲಿಸಿ ದೇವರ ಆಶೀರ್ವಾದವನ್ನು ಪಡೆದ್ವಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಇಲ್ಲೇ ಸುತ್ತಮುತ್ತ ಹೊಳಲ್ಕೆರೆ ಹತ್ರ ಇರೋರು ಈ ದೇವಸ್ಥಾನವನ್ನು ನೀವು ವಿಸಿಟ್ ಮಾಡ್ಬೋದು. ತುಂಬ ಪುರಾತನವಾದಂತಹ ದೇವಸ್ಥಾನ, ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾವು ಹಾಗಾಗಿ ಬರ್ತಾ ಇರ್ತೀವಿ. ನೋಡಿ, ಈ ದೇವಸ್ಥಾನದಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ಟೈಮ್ ಪಾಸ್ನ ಮಾಡಿದ್ವಿ. ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಿಸಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಂಥ ಪ್ರತೀತಿ ಇದೆ. ಆದ್ದರಿಂದ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ನನ್ನ ಮಗಳು, ಎರಡನೇ ಮಗಳು ತಾನ್ವಿತನು ಸಹ ಇಲ್ಲೆಲ್ಲ ತಣ್ಣಗಿದ್ರಿಂದ ಅಲ್ಲಿ ತುಂಬ ಹೊತ್ತು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದ್ಲು. ಹೀಗೆ ನಾವು ಟೈಮ್ ಪಾಸ್ನ ಮಾಡಿ ದೇವರ ಆಶೀರ್ವಾದವನ್ನು ಪಡೆದು ನಂತರ ಊಟ ಮಾಡೋಣ ಅಂತೇಳಿ ಮಧ್ಯಾಹ್ನ ನಮ್ಮ ಮಾಮೂಲಿ ಜಾಗವಾದಂತಹ ಪ್ಯೂರ್ ವೆಜ್ ಹೋಟೆಲ್ಗೆ ಹೋದ್ವಿ. ಅಲ್ಲೂ ಅಷ್ಟೇ ಯಾವಾಗಲೂ ನಾವು ಟೇಸ್ಟನ್ನ ಚೇಂಜೇ ಮಾಡಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನದ ಸುತ್ತಲೂ ವಾತಾವರಣ ತುಂಬ ಚೆನ್ನಾಗಿದೆ. ಇದ್ರ ಪಕ್ಕದಲ್ಲೂ ಸಹ ಚೌಟ್ರಿ ಇದೆ. ಇಲ್ಲಿ ಮದುವೆಗಳು, ನಾಮಕರಣಗಳು ಈ ಥರ ಎಲ್ಲ ನಡೀತಿರುತ್ತೆ. ಇದು ಗಣಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ. ನೀವು ಹೋದಾಗ ನೋಡ್ಕೊಂಡು ಬನ್ನಿ. ಇಲ್ಲೇ ನೋಡ್ರಿ, ಪ್ಯೂರ್ ವೆಜ್ಜು. ಅಲ್ಲೇ ಹೊಳಲ್ಕೆರೆಯಲ್ಲಿರೋರು, ಸುತ್ತಮುತ್ತ ಇರೋರು ಇಲ್ಲೂ ಒಂದ್ಸಲಿ ಟೇಸ್ಟ್ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ನಾವು ಹೋದಾಗೆಲ್ಲ ಅಲ್ಲಿ ಟೇಸ್ಟ್ ಮಾಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಊಟ ಮಾಡಿದ್ದನ್ನೆಲ್ಲ ವೀಡಿಯೋ ಮಾಡಲಿಲ್ಲ, ಹೋಗಿ ಎಂಟ್ರೆನ್ಸಲ್ಲಿ ಕುತ್ಕೊಂಡಿದ್ದಷ್ಟೇ ಮಾಡೋಕ್ಕಾಗಿದ್ದು. ನನ್ನ ಮಗಳು ಅಳ್ತಿದ್ದ ಕಾರಣ ನಾವು ಏನು ಆರ್ಡ್ರ್ ಮಾಡಿದ್ವಿ ಅನ್ನೋದನ್ನು ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಆರ್ಡ್ರ್ ಮಾಡಿದ್ದು ಗೋಬಿ ಮತ್ತು ವೆಜ್ಜು ಫ್ರೈಡ್ ರೈಸು ಮತ್ತು ಹಾಗೆ ರೋಟಿ ದಾಲನ್ನು ಮಾಡಿ ಊಟನ ಮಾಡ್ಕೊಂಡು ಬಂದ್ವಿ. ಇದು ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು 2ನೇ ಸಲ ವೀಡಿಯೋನ ನಾನು ಈ ಹೋಟೆಲ್ದು ಅಪ್ಲೋಡ್ ಮಾಡ್ತಿರೋದು. ಇಲ್ಲೇ ಸುತ್ತಮುತ್ತ ಸರೌಂಡಿಂಗ್ಸ್ ಹೊಳಲ್ಕೆರೆ ಅಥವಾ ಸುತ್ತಮುತ್ತ ಹಳ್ಳಿ ಇರೋರು ಇಲ್ಲೊಂದು ಸತಿ ನೀವು ಹೋಟೆಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಚೆನ್ನಾಗಿ ಸರ್ವ್ ಸಹ ಮಾಡ್ತಾರೆ. ಯಾವುದೇ ರೀತಿ ನಮಗೆ ಬೇಜಾರು ಅನಿಸಲ್ಲ. ಅಲ್ಲಿಗೆ ಸ್ವಲ್ಪ ಗಾರ್ಡನ್ ಥರನೂ ಮಾಡಿದ್ದಾರೆ. ಒಳಗಡೆನೂ ಅಷ್ಟೇ ತುಂಬ ಬುದ್ಧಂದು ಆ ಥರ ಸ್ಟ್ಯಾಚು, ಸೀನರಿ ಆ ಥರದ್ದೆಲ್ಲ ಹಾಕಿ ನೋಡಿದ್ರೇ ಕಣ್ಣಿಗೆ ತಂಪನ್ನೋ ಥರ ಇದೆ. ತುಂಬ ಚೆನ್ನಾಗಿದೆ, ಇನ್ನೋವೇಟಿವ್ ಆಗೂ ಇದೆ. ಹಾಗೆ ಊಟನೂ ಸಹ ಚೆನ್ನಾಗಿರುತ್ತೆ.